ನಗರದಲ್ಲಿ ಉದ್ಭವಲಿಂಗೇಶ್ವರ ಸ್ವಾಮಿಯವರ 18ನೇ ವರ್ಷ ಗಿರಿಜಾ ಕಲ್ಯಾಣೋತ್ಸವ ಮತ್ತು ತೇರನ್ನು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತಾದಿಗಳು ಬಂದು ಆ ಸ್ವಾಮಿಯ ಒಂದು ಪೂಜೆಗೆ ಪಾತ್ರರಾಗಿ ಇವತ್ತು ಕಲ್ಯಾಣೋತ್ಸವ ಮುಗಿದು ಅವರ ದೇವರುಗಳ ಮದುವೆ ಆದ ನಂತರ ಎಲ್ಲ ನಮ್ಮ ಸಂಪ್ರದಾಯ ಪ್ರಕಾರ ಯಾವ ರೀತಿ ಮದುವೆ ಆದರೆ ಮದುವೆ ತಾಳಿ ಕಟ್ಟಿದ ತಕ್ಷಣ ಯಾವ ಥರ ಊಟಗಳು ಮಾಡ್ತಾರೋ ಅದೇ ರೀತಿ ಇವತ್ತು ಪ್ರತಿ ವರ್ಷವೂ 18 ವರ್ಷದಿಂದನೂ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಈ ಉದ್ಭವಲಿಂಗೇಶ್ವರದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಮೊದಲಿಂದ ಕೂಡ ಸುಮಾರು ಈ 18 ವರ್ಷ ಸೇವೆಗಳಲ್ಲಿ ನಮ್ಮ ಸಾಂಬಯ್ಯ ಸಾಹೇಬರು ಸಮಾಜ ಸೇವಕರು ಅವರು ಇವತ್ತು ಈ ಅನ್ನ ಊಟದ ವ್ಯವಸ್ಥೆ ಎಲ್ಲ ಅವರೇ ಮಾಡಿರೋದು. ಪ್ರತಿ ವರ್ಷವೂ ಅವರೇ ಈ ಗಿರಿಜಾ ಕಲ್ಯಾಣೋತ್ಸವ ದಿವಸ ಅವ್ರದ್ದು ಊಟದ ವ್ಯವಸ್ಥೆ ಇರ್ತದೆ, ಮದುವೆ ಖರ್ಚರೆಲ್ಲ ಕೂಡ ಅವ್ರದ್ದೇ ಇರ್ತದೆ. ನಿಜವಾಗ್ಲೂ ಅವರ ಅವ್ರ ಕುಟುಂಬಕ್ಕೆ ಭಗವಂತ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಈಗಾಗಲೇ ಉದ್ಭವಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ರೀತಿ ಇವತ್ತು 18ನೇ ವರ್ಷ ತೇರನ್ನು ನಡೆಸಿರ್ತಾರೆ. ಇದಾದ ನಂತರ ಪ್ರತಿ ವರ್ಷ ನಾವು ಉದ್ಭವಲಿಂಗೇಶ್ವರ ದೇವಸ್ಥಾನ ನೂತನವಾಗಿ ಕಲ್ಲಲ್ಲಿ ಕಟ್ಟಕ್ಕೆ ಸುಮಾರು 2.5 ಕೋಟಿ ಒಂದು ಎಸ್ಟಿಮೇಟನ್ನು ಮಾಡಿದ್ದೀವಿ. ಅದಕ್ಕೆ ನಾಳೆ ತೇರಿರ್ತದೆ. ಅದರ ಪೂಜೆಗೆ ಆ ಕಲ್ಲು ಪೂಜೆ ಮಾಡಿರೋದು ಮತ್ತು ನಾಳೆ ಸನ್ಮಾನ್ಯ ಶಾಸಕರಂತ ಸಮೃದ್ಧಿ ಮಂಜು ಅವರು ಬರ್ತಾರೆ, ಕೊತ್ತೂರು ಮಂಜಣ್ಣ ಅವರು ಬರ್ತಾರೆ, ಶಾಸಕರಂತ ಕೋಲಾರ ಶಾಸಕ ಕೊತ್ತೂರು ಮಂಜಣ್ಣ ಅವರು ಬರ್ತಾರೆ, ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬು ಅವರು ಬರ್ತಾರೆ. ಇದೇ ರೀತಿ ನಮ್ಮ ಸಾಂಬಯ್ಯ ಸಾಹೇಬರು ಬಂದು ಸಮಾಜ ಸೇವಕರಾಗಿ ಇವತ್ತು ಅನ್ನ ಸಂತರ್ಪ ಮಾಡತಕ್ಕಂಥ ಸಮಾಜ ಸೇವಕರಂತ ಸಾಂಬಯ್ಯ ಸಾಹೇಬರು ಬರ್ತಾರೆ, ಆದಿನಾರಾಯಣಪ್ಪ ಅವರು ಬರ್ತಾರೆ, ಸಿದ್ದರಳ್ಳಿ ಶೇಖರ್ ಅವರು ಬರ್ತಾರೆ. ಅನೇಕ ಎಲ್ಲ ನಾಯಕರು, ಎಲ್ಲ ಅತಿಥಿಗಳು, ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ನಾಯಕರು ಬಂದು ಆ ದೇವರ ಆಶೀರ್ವಾದವನ್ನು ಪಡೆದು ಆ ದೇವರಿಗೆ ಸಹಕಾರ ಮಾಡ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ದೇವರು ಒಳ್ಳೇದು ಮಾಡಲಿ. ನಿಮಗೆಲ್ಲ ಕೂಡ ಇಲ್ಲಿ ಇವತ್ತು ಇನ್ನೊಂದು ಸಲ ನಮ್ಮ ಸಾಂಬಯ್ಯ ಸಾಹೇಬರಿಗೆ ಊಟದ ವ್ಯವಸ್ಥೆ ಮಾಡೋದಕ್ಕೆ ಅವ್ರಿಗೆ ಇನ್ನೊಂದು ಸಲ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೆಯದಾಗಲಿ, ಅವರ ಆಸೆಯನ್ನು ಬಗೆಹರಿಸಲಿ ಅಂತ ದೇವರ ಬೇಡ್ಕೊಳ್ತಾ ಈಗಾಗಲೇ ನಮ್ಮ ದೇವಸ್ಥಾನ ಕಮಿಟಿ ಮತ್ತು ಬ್ರಾಹ್ಮಣರಿಗೆ ಆಮೇಲೆ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಆ ಸೇವೆ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ಏನು ಇವತ್ತು ಊಟವನ್ನು ಮಾಡ್ತಾಯಿದ್ದಾರೆ. ಊಟ ನಿಧಾನವಾಗಿ ಎಲ್ಲರೂ ಕೂಡ ತಿಂದು ಸುಮಾರು 6 ಗಂಟೆವರೆಗೂ ಇರ್ತದೆ. ನಾಳೆನೂ ಇದೇ ರೀತಿ ಊಟ ಇರ್ತದೆ. ನಾಳೆ ಸತೀಶ್ ಅವರು ಬಸ್ ಮಾಲೀಕರು ನಾಳೆ ಅವ್ರದ್ದು ಊಟದ ವ್ಯವಸ್ಥೆ ಇರ್ತದೆ. ಅದರಿಂದ ದಯವಿಟ್ಟು ಭಗವಂತ ನಿಮಗೆಲ್ಲ ಇಲ್ಲಿರ್ತಕ್ಕಂಥ ಎಲ್ರಿಗೂ ಊಟ ಇದೆ. ಎಲ್ರಿಗೂ ಭಗವಂತ ನಿಮ್ಮ ಮಕ್ಕಳಿಗೂ ನಿಮಗೂ ಒಳ್ಳೆಯ ಆಶೀರ್ವಾದ ದೇವರು ಪಾರ್ವತಿ ಪರಮೇಶ್ವರ ಮಾಡಲಿ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.